ಗೈಸ್ ಇದು ನಮ್ಮ ಪ್ರೇಮಮ್ಮ. ಹಾಯ್ ಗೈಸ್. ನೋಡಿ ಗೈಸ್ ಹಾಯ್ ಗೈಸ್. ಇನ್ನೊಂದ್ಸರಿ ಹೇಳಮ್ಮ. ಹಾಯ್ ಗೈಸ್. ಹೇಳು ಹಾಯ್ ಗೈಸ್ ಅನ್ನು ಹೇಳು ಮೂವ. ಅಷ್ಟೇ ಅವಳು, ಒಂದೇ ಸರಿ ಗೈಸ್ ಅಷ್ಟೇ ಅವಳು. ಸೊ ಗೈಸ್ ಇವಾಗ ಊನೋ ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಊನೋ ಆದಮೇಲೆ ಆಗ್ತಿದೆ ಊನೋ ಅಷ್ಟೇ ಗೈಸ್. ಇವತ್ತು ನಾವು 3 ಜನ ಅಂದರೆ ಅದು ಬ್ಲಾಗಲ್ಲಿ ಮುಂದೆ ತೋರಿಸ್ತೀನಿ ಯಾರ್ಯಾರು ಇದ್ದಾರೆ ನಮ್ಮ ಗ್ರೂಪಲ್ಲಿ ಅಂತ. ಅಷ್ಟೇ ಗೈಸ್, ಸಿಗೋಣ ನೆಕ್ಸ್ಟ್. ಬಾಯ್ ಬಾಯ್. ಹೌ ಆರ್ ಯು? ಊಟ ಆಯ್ತಾ? ಊಟ ಆಯ್ತಾ? ಆತಾ ಮಮ್ಮು? ಗೈಸ್ ಎಲ್ಲ ಒಂದೇ ಸರಿ ಒಟ್ಟಿಗೆ ಕೇಳ್ತಾವಳೆ. ಆಯ್ತಾ ಇದು ವಿಡಿಯೋಗೆ ಅತ್ತೆ ಮಗಳು ಕ್ವಾಟ್ಲೆ ಅಂತ ಅಮ್ಮ. ಆಯ್ತಾ ಆಯ್ತಾ ಬ್ರೋ ಗಾಯ್ಸನು ಪ್ರತು ಊಟ ಮಾಡ್ತಾಳೆ. ಇನ್ನೂ ಊಟ ಮಾಡ್ತಾವಳ. ಅವಳು ಲೇಟ್ ಕಮ್ಮರು, ಲೇಟ್ ಗೆಟಪ್ಪರು, ಲೇಟ್ ಈಟರು. ಹಾಂ ಬಂದೆ. ಏನು ಅಂಗಡಿ ಇದೆ? ಸೂಪರ್ ಮಾರ್ಕೆಟ್. ಅದು ನೀನು ಹೋಗು ದೊಡ್ಡ ಹೊತ್ತೆ ಬರೀ. ಸೊ ಗೈಸ್ ಇವಾಗ ಫೈನಲಿ ಊನೋ ತರಕ್ಕೆ ಹೋಗ್ತಾ ಇದ್ದೀವಿ. ಆರ್ಡರ್ ಮಾಡ್ತಿಲ್ಲ. ಆನ್ ಆಗಿದ್ದಾನೋ? ಜೆಪ್ಟೋಲ್ಗೆ ಬರ್ತಾ ಇಲ್ಲ. ಆಗೈತೆ ಯಾಕಂದ್ರೆ ಜೆಪ್ಟೋಲ್ ಸಿಗ್ತಾ ಇಲ್ಲ. ಲೊಕೇಶನ್ ನಲ್ಲಿ ಈ ಲೊಕೇಶನ್ಗೆ ಡೆಲಿವರಿ ಮಾಡ್ತಾ ಇಲ್ಲ ಅಂತ. ವೆರಿ ಮೇ ಬಿ ಅನ್ ಟೈಮ್ ಅಂತ. 11 o'clock ಆಗ್ತದೆ ಇವಾಗ ಟೈಮ್. 11 ಅಷ್ಟು 11 o'clock ಹತ್ತತ್ರ. ಇಸ್ ಲೇಟ್ ಕಮರ್. ಹೊಟ್ಟೆ ತುಂಬಿದೆ. ಹೊಟ್ಟೆ ತುಂಬಿಲ್ಲ ಅಂತಾಳೆ ಗೈಸ್. ಇಷ್ಟೊತ್ತು ಗಂಟೆ ತಿನ್ಬಿಟ್ಟು ಹೊಟ್ಟೆ ತುಂಬಿಲ್ಲ ಅಂತಾಳೆ. ಲೇಟ್ ಕಮರ್. ನಾನು ಸುಮ್ಮನೆ ಏನೋ ವಿಡಿಯೋ ತೆಗಿತಾ ನಿಜವಾಗ್ಲೂ ವ್ಲಾಗ್ ಅಂತೆ. ನನಗೆ ಗೊತ್ತೇ ಇರಲಿಲ್ಲ. ಒಂದು ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಇಟ್ಕೊಂಡಿದೀವಿ, ಹಂಗಂದ್ರೆ ಹಾಗೆ ಆಗುತ್ತೆ. ಅದೆಲ್ಲ ಕೇರ್ ಮಾಡಬಾರ್ದು. ಮಾಮ್ ಸ್ವಲ್ಪ ಸ್ಮೈಲ್. ನಿಜವಾಗ್ಲೂ ಮಾಡಿದ್ದಾನೆ, ಶುರು ಮಾಡಿದ್ದಾನೆ ನಾನು. ಅಲ್ಲಿ ನೋಡಿ ಏನೇನೋ ಮಾಡ್ತೀನಿ. ರೆಡಿ ಆಗ್ತಾ ಇದ್ದಾರೆ, ತೋರ್ಸೋಣ ನೋಡಿ. ನೋಡಿ ಹೆಂಗೆ ಕಾಣ್ತಾ ಇದ್ದಾಳೆ. ನಾನು ನೋಡಿ ಹೆಂಗೆ ಕಾಣ್ತಾ ಇದ್ದೀನಿ. ಇವ್ರು ನೋಡಿ ಹೆಂಗ್ ರೆಡಿ ಆಗೋರೆ, ಇವ್ರು ನೋಡಿ ಹೆಂಗ್ ರೆಡಿ ಆಗೋರೆ, ಇವಳು ನೋಡಿ ಹೆಂಗ್ ರೆಡಿ ಆಗೋಳೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ಸ್ವಲ್ಪ ಆಚೆಗೆ ನಡಿ. ಅಪ್ಪ ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿ ಆರಾಮಾಗಿ ಕೂತವ್ರೆ. ಇನ್ನು ಈ ಕಡೆ ಬರ್ತಿದ್ದಂಗೆ ಇವ್ರು ನೋಡಿ ಹೆಂಗ್ ರೆಡಿ ಆಗವ್ರೆ. ನೋಡಿ ನೋಡಿ ಪುಟ್ಟಿಮ್ಮ ವಿತ್ 1 kg ಮೇಕಪ್. ಮಮ್ಮಿ ನೋಡಿ ನಮ್ಮ ಆಕಾಶ್ಮ ಹೆಂಗ್ ರೆಡಿ ಆಗಿದ್ದಾರೆ. ನಮ್ಮ ಮಮ್ಮಿ ನೋಡಿ ಎಂಗೇಜ್ಮೆಂಟ್ ಹೆಂಗಿದೆ ಅಂತ ಫೀಲ್ ಏನು. ನಮ್ಮ ಅಣ್ಣ ತಗೊಂಡಿದ್ದು ಸಾರಿ ನಮ್ಮ ಅಣ್ಣ ತಗೊಂಡಿದ್ದು. ಮಾವ ಹೆಂಗ್ ಫೀಲ್ ಆಗ್ತೈತೆ? ನಿಮ್ಮ ಬ್ಲಾಗ್ಗೆ ನಮ್ಮ ಕಡೆಯಿಂದ ಎಲ್ಲ ಸರ್ಪ್ರೈಸ್ ಮಾಡಿ ಲೈಕ್ ಅಷ್ಟೇ ಗೈಸ್. ನೆಕ್ಸ್ಟ್ ಅಲ್ಲಿಗೆ ಹೋದ್ಮೇಲೆ ನಂಗೆ ಪಿಕ್ಕಿ ಮಮ್ಮಿ ದಿಯಾ ಫೈನಲಿ ಮನೆಯಿಂದ ಆಚೆ ಬರ್ತಾ ಇದ್ದೀವಿ ಎಲ್ಲರೂ ಹೋಗೋಕ್ಕೆ. ಬಾಯ್. ಪುಟ್ಟಮ್ಮ ತಿನ್ಕೊಂಬರ್ತಾವ್ರೆ ಹಂಗೆ ಮಧ್ಯದಲ್ಲಿ. ನಾವು ಯಾರು ತಿಂದಿಲ್ಲ ಗೈಸಿನ. ಬರ್ರಿ 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 ಬೈಕ ಬನ್ನಿ ಬನ್ನಿ. ವಾಪಸ್ ಏನಕ್ಕೆ ಹೋಗ್ತಿದ್ದೀರ? ಬರ್ರಿ. ಬರ್ರಿ ಬರ್ರಿ ಬಾ. ಎಷ್ಟು ಝೂಮ್ ಮಾಡ್ತೀರ? ಬನ್ನಿ ಬನ್ನಿ. ಚಿಕ್ಕ ಮಕ್ಳೆಲ್ಲ ನಿಂತ್ಕೊಂಡ್ಬಿಡಿ. ದೊಡ್ಡವರೆಲ್ಲ ಬಿದ್ದೋಗ್ಬಿಡಿ. ದೊಡ್ಡವರೆಲ್ಲ ಇದ್ರ ಮೇಲೆ ಕುತ್ಕೊಂಡ್ಬಿಡಿ. ನೀನೇ ಕುತ್ಕೊಂಡು
ನೀವು ಸಣ್ಣಕ್ಕಿದ್ದೀರಲ್ಲ ಹೋಗ್ಬಿಟ್ಟು ಕರೆಕ್ಟಾಗಿ ಸ್ಲಿಮ್ ಆಗಿದೆ ಮಲ್ಕೊಂಡ್ಬಿಡು. ಹಾ ನೀನೇ ಹೋಗು ಯಾಕೆ ನಾವು ಮೂರ್ ಜನ ಕುತ್ಕೊಳ್ಳೋದು ಆರಾಮಾಗಿ ಕುತ್ಕೊಂಬೋದು ಕುತ್ಕೊಳ್ರಿ. ಏ ನಡಿ ನೀನು ಹೊರಗಡೆ ನಿಂತ್ಕೊಳ್ಳೋದಿಲ್ಲ. ಇಬ್ರು ಸೀಟ್ ಇರೋದಿರೋದು ಅದನ್ನ 3 ಜನ ಸೇವ್ ಮಾಡ್ಕೊಂಡಿದೀವಿ. ಹೆಜ್ಜೆ ಇಟ್ಕೊಂಡು ಮುಂದೆ ಬಾ, ಬರೋರ್ಗೆ ದಾರಿ ಬಿಟ್ಟು. ಮೇಕಪ್ ಮಾಡ್ಕೊಂತವ್ರೆ ವಿಡಿಯೋ ಮಾಡಿ. ಬನ್ನಿ ಈ ಕಡೆ ನೀವು. ಗಾಯ್ಸ್ ನಮ್ಮ ಮಮ್ಮಿ ನೋಡಿ ಅಪ್ಪಾಜಿನ ಕಳ್ಸಿ. ಅಯ್ಯ ನನ್ನ ರವಿ ನನ್ನ ಹತ್ರನೇ ಕೂತ್ಕೊಳ್ತೆ ಬಾ. ಅವ್ರು ಲೈಟ್ ಐತೆ. ಒಬ್ಬೊಬ್ರದ್ದು ಒಂದೊಂದು ಸ್ಕಿಪ್ ಮಾಡು, ವಿಡಿಯೋ ಚೆನ್ನಾಗಿ ಮಾಡ್ಬೋದು. ಅದು ನಾವು ವಿಡಿಯೋ ಸೇರಿಸಿ ಎಲ್ಲಾರ್ದು ಒಂದೊಂದು ಮಾಡು. ಗೈಸ್ ಲೊಕೇಶನ್ ರೀಚ್ ಆಗಿದ್ದೀವಿ. ನೋಡಿ ಗೈಸ್ ಇದೇ ಬಸ್ಸಲ್ಲೇ ಬಂದಿದ್ದು. ಹೇಳಿದ್ಯಾ ಬಾಯಲ್ಲಿ? ನೋಡಿ ಹೇಳಿದೆ ಕಿಚನ್ ಸೀರೆ ಬಟ್ಟೆ ಮುಂದೆ ಇಡಿ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಸೀರೆ ಮುಂದೆ ಇಡಮ್ಮ. ಏನೋ ಮಾಡ್ತಾ ಇದ್ದೀನಿ ಗೈಸ್ ಎಲ್ಲ ಶಾಸ್ತ್ರಕ್ಕೂ ಎಲ್ಲ ಏನೇನೋ ಏನೋ ಇದು ಮಾಡೋಕ್ಕೇನೋ ಮಾಡೋರು ಅಲ್ಲಿ ನೋಡಿ. ಮತ್ತೆ ಜಾಗ ಮಾಡ್ಕೊಬಿಡಿ. ಕ್ಲೀನಾಗಿ ಬರೋಣ. ಕುತ್ಕೋ ಅರ್ಶನ ಇಲ್ಲ. ಕುತ್ಕೋತೀನಿ ನೀನು. ಅವೆಲ್ಲ ಸುಮ್ಮನೆ ಹಾಕ್ರು ನಿಮಗೆ. ಅವ್ನು ತಂದ್ಕೊಟ್ಟಿರೋ ಪ್ರೀತಿಗಾದ್ರೂ ಅದು ಕೆಟ್ಟ ಇರುತ್ತೆ. ಈ ಕಡೆ ನೋಡಿ ಈಗ. ಇರಿ ಇಲ್ಲಿ ನೋಡಿ ಈಗ. ಹಾಗೆ ಇರಿ.
ನಂದನೇ ಎತ್ಕೊಂಡು ನನಗೆ ಮಾಡ್ತೀಯ ನೀನು. ಹಂಗಾದ್ರೆ ಮಾಡಿ ಸರಿ. ಗೈಸ್ ಇವಾಗ ರಿಂಗ್ ಎಕ್ಸ್ಚೇಂಜ್ ರೈಟ್ ಹ್ಯಾಂಡ್ ಅದೇ ತರ ಇಟ್ಕೊಡ್ರಿ. ಫುಲ್ ಹಾಕ್ಬಿಡು ಸ್ಮೈಲ್ ಬಿಡಿ ಸರ್. ಸ್ಮೈಲ್ ನಗ್ಬೇಕಿಬ್ರು. ಆಕಾಶ ಫುಲ್ ಬೇರ್ತಾರೆ. ನೋಡಿ ಹೇಗೆ ಸ್ಮೈಲ್ ಮಾಡಬೇಕು. ನಾಗವಲ್ಲಿ ಪಾರ್ಟ್ 2. ಬಕಾಸುರ ಪಾರ್ಟ್ 2. ಇವಾಗ ಲಂಚ್ ತಟ್ಟೆ ಮಾತ್ರ ಖಾಲಿ. ನಾವೊಂದು ಚಾಲೆಂಜ್ ಇಟ್ಟಿದ್ವಿ, ಏನೇ ಬಂದ್ರೂ ಎಲ್ಲ ಹಾಕಿಸ್ಕೊಳ್ಳೋದು. ಇವಾಗ ಫೈನಲಿ ಅಲ್ಲಿಂದ ಹೊರಟಿದ್ದೀವಿ, ಬಸ್ಸಲ್ಲಿ ಕೂತಿದ್ದೀವಿ. ಇನ್ನು ಮನೆಗೆ ಹೋಗ್ಬೇಕು ಅಷ್ಟೇ. ಅಷ್ಟೇ ಗೈಸ್ ಇವತ್ತಿನ ಬ್ಲಾಗಲ್ಲಿ. ಇನ್ನು ಮನೆಗೆ ಹೋಗ್ಬೇಕು ಬೆಂಗಳೂರಿಗೆ. ಇಲ್ಲ ಹಂಗೆ ನಾನು ನೋಡ್ಲೇಬೇಕಾದ್ರೆ. ಎಸ್ ಐ ವಾಂಟ್ ಟು ಸಿ. ಎಷ್ಟು ಬೇರ್ತಾ ಇದ್ದೀನಿ ಅಂದರೆ ಅಷ್ಟು ಬೇರ್ತಾ ಇದ್ದೀನಿ ಗೈಸ್. ಏ ನಮ್ಮ ಪಾಪನ್ ತೋರ್ಸು. ದಿಯಾ ದಿಯಾ ನೋಡಿಲ್ಲ ಯಾರು? ಹಾಯ್ ಗೈಸ್. ಅಮ್ಮ ಶ್ರೀರಾಮ ಗಾಯ್ಸ್ ಆಯ್ತಾ ಇದ್ದೀವಿ. ಹಲೋ. ನಾನು ಹೆಂಗೆಂಗೋ ಇರ್ತೀನಿ ಕಣೋ, ಯಾಕೆ ಹೇಳು? ಇವತ್ತಿನ ಗೆಲ್ಲಿ ನೆಕ್ಸ್ಟ್ ಟೈಮ್ ನಾನು ತೋರಿಸ್ಬೇಕಾದ್ರೆ ಮೇಕಪ್ ಮಾಡ್ಕೊ, ಮುಂದೆ ಹೋಗ್ಬಾರ್ದು. ಇಲ್ಲಾಂದ್ರೆ ಫಿಲ್ಟರ್ ಅಷ್ಟೇ ಗೈಸ್. ಇನ್ನು ಬೆಂಗಳೂರಿಗೆ ಹೋಗ್ಬೇಕಷ್ಟೇ. ಫೈನಲಿ ಮೈಸೂರು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಇವಾಗ ಏನೇ ಇದ್ರೂ ಬೆಂಗಳೂರಿಗೆ ಹೋಗೋದೆ ಅಷ್ಟೇ ಸುಸ್ತಾಯಿತು. ಆದರೆ ಹೆವಿ ಸುಸ್ತಾಯಿತು ಆ್ಯಕ್ಚುಲಿ. ನನಗೆ ಜ್ಯೂಸ್ ಕುಡಿಬೇಕು ಅನಿಸ್ತಾಯಿತ್ತು. ನೋಡಿ ಅಪ್ಪ ಮತ್ತೆ ಪ್ರದೀಕ್ಷಾ ಇಬ್ಬರು ಅಲ್ಲೇ ಹೋಗ್ತಾರೆ, ನಾವಿಬ್ಬರು ಇಲ್ಲೇ ಇದ್ದೀವಿ. ಅಷ್ಟೇ ಗೈಸ್. ಇನ್ನು ಬೆಂಗಳೂರಿಗೆ ಹೋಗಿ ವ್ಲಾಗ್ನ ಎಂಡ್ ಮಾಡಬೇಕು ಅಷ್ಟೇ. ಅಲ್ಲಿ ಗಂಟ ಇನ್ನೇನಾದರೂ ಕಂಟೆಂಟ್ ಸಿಕ್ಕಿದ್ರೆ ವಿಡಿಯೋ ಮಾಡಿ. ಫಸ್ಟ್ ಟೈಮ್ ಎ ಸಿಲಿ ಹೋಗ್ತಾ ಇದ್ದೀವಿ. ಎ ಸಿ ಟ್ರೈನ್ ಫಸ್ಟ್ ಟೈಮ್ ಇಲ್ಲಿ ಹಾಕೊಂಡು ಮಲಗ್ತಾ ಇದ್ದೀನಿ. ಎ ಸಿ ಬೋಗಿಲಿ ಸೈಕಾಗಿದೆ ಗೈಸ್. ಫೀಲ್ ಒಂಥರ ಗುಡ್. ಟ್ರೈನ್ ಕೂಡ ಸ್ಟಾರ್ಟ್ ಆಗಿದೆ, ಮೂವ್ ಆಗ್ತಿದೆ ಗೈಸ್. ಇನ್ನು ಬೆಂಗಳೂರಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಗೈಸ್ ಫೈನಲಿ ಟ್ರೈನಿಂದ ಇಳಿದು ಅಮ್ಮಂಗೆ ಸ್ವಲ್ಪ ಲೈಟಾಗಿ ತಲೆನೋಯ್ತಿದೆ ಅಂತ ನಾವೆಲ್ಲ ಜಿಂಗಲೆಲ್ಲ ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದಿದ್ದು ಗೈಸ್. ಸಖತ್ತಾಗಿತ್ತು ಮಾತ್ರ. ಇಲ್ಲಿ ಕತ್ಲೆ ಕಾಣ್ತೀನೋ ಕಾಣಲ್ವೋ ನಾನು.
ಕಾಣ್ತಾ ಇದ್ದೀನಿ ಹಂಗಾದ್ರೆ ನಾನು ಬೆಳ್ಳಗಿದ್ದೀನಿ. ಸೊ ಗೈಸ್ ಅಷ್ಟೇ, ಆಚೆ ಕಡೆ ಏನಾದರೂ ತಿನ್ಕೊಂಡು ಹೋಗ್ತೀವ ಅಥವಾ ಮನೇಲಿ ತಿಂತೀವ ಅಂತ ಅಷ್ಟೇ. ಸೊ ಗೈಸ್ ಫೈನಲಿ ಬಸ್ಸಿಂದ ಇಳಿದು ಹೆಬ್ಬಾಳಕ್ಕೆ ಬಂದು ಅಪ್ಪ ಹಂಗೆ ಏನಾದರೂ ಪಾರ್ಸಲ್ ಏನಾದ್ರು ತರ್ತೀನಿ ಅಂತ ಊಟಕ್ಕೆ ತರಕ್ಕೆ ಹೋಗಿದ್ದಾರೆ. ನಾವು ಈ ಕಡೆ ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಅಷ್ಟರಲ್ಲಿ ಅಪ್ಪ ಬರ್ತಾರೆ, ಎಲ್ಲ ಇದು ಮಾಡೋಣ. ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದೀವಿ ಗೈಸ್. AC ಟ್ರೈನ್ ಅಂತೂ ಮಸ್ತ್ ಇತ್ತು, ಮಸ್ತ್ ತುಂಬ ಚಳಿ ಅಮ್ಮಗೆ ತಲೆನೋವು ಅಂತ ಅಮ್ಮ ಎಂಜಾಯ್ ಮಾಡಿಲ್ಲ ಗೈಸ್. ನಾನಂತೂ ಮಮ್ಮಿ AC ಅದ್ರ ಬೋಗಿಲಿ ನೈಟ್ ಊಟಕ್ಕೆ ಪಾರ್ಸಲ್ ಬೇಕಂದ್ರೆ ಅದನ್ನ ಬರ್ದು ಇಟ್ಕೊಬೋದು ಅಂತ ಅವ್ರು ಬಂದಿದ್ದು. ಏನಾದರೂ ಬೇಕಂದರೆ ಕೇಳಿ ಅಂತಲೂ ಕೇಳಿದ್ವಿ. ಸೊ ಗೈಸ್ ಅಷ್ಟೇ. ಕೈ ನೋವು ಬರುತ್ತೆ, ಹಂಗೆ ಇಟ್ಕೊಳಕ್ಕಾಗಲ್ಲ ಜಾಸ್ತಿ ಹೊತ್ತು. ಅಲ್ಲ ಇವ್ನು ಬ್ಲಾಗ್ ಮಾಡ್ತಾನೆ ಗಾಯ್ಸ್, ಜಾಸ್ತಿ ಹೊತ್ತು ಇಟ್ಕೊಳಕ್ಕೆ ಜಾಸ್ತಿ ಇವತ್ತು ಬೇರೆಯವ್ರಾದ್ರೂ ಮಾಡಲ್ವ, ಅವರೇ ಮನುಷ್ಯರಲ್ವಾ. ಮನುಷ್ಯ ಇಲ್ಲ ನಾನು. ಸೊ ಗೈಸ್ ಇನ್ನು ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಮಾಡಿ ಮಲ್ಕೊಳ್ಳೋದು, ಬೆಳಗ್ಗೆ ಸ್ಕೂಲ್ಗೆ ಎದ್ದು ಹೋಗೋದು. ನಾಳೆಯಿಂದ 7 ಟೆಸ್ಟ್ ಗೈಸ್. ಆಲ್ ದಿ ಬೆಸ್ಟ್ ಅಂದ್ಬಿಟ್ಟು ಕಮೆಂಟಲ್ಲಿ. ಥ್ಯಾಂಕ್ ಯು ನಾವೇ ಇನ್ನು ಆಲ್ ದ ಬೆಸ್ಟ್ ಅಂದ್ಬಿಟ್ಟು ಗೈಸ್. ಫೈನಲಿ ಮನೆಗೆ ಬಂದು ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಊಟಕ್ಕೆ ಕೂತಿದ್ದೀವಿ ಅಷ್ಟೇ ಗೈಸ್. ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಗುಡ್ ನೈಟ್.